ಆತ್ಮೀಯ ವೀಕ್ಷಕರೇ ನಮಸ್ತೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನಲ್ಲಿ ಬಹಳ ಪ್ರಾಮುಖ್ಯ ಘಟ್ಟ ಅಂತ ಹೇಳಲ್ಪಡುವ SSLC ಎಕ್ಸಾಮ್ ಆರಂಭಗೊಂಡಿದೆ. ಇವತ್ತಿನಿಂದ ಈ ಒಂದು ಪರೀಕ್ಷೆ ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ಪರೀಕ್ಷೆ ಬರೀಲಿಕ್ಕೆ ಸಿದ್ಧರಾಗಿದ್ದಾರೆ. ಅದೇ ರೀತಿ ಇಲಾಖೆ ಕೂಡ ಪರೀಕ್ಷೆ ನಡೆಸಲು ಸಿದ್ಧ ಆಗಿದೆ. ಈ ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಂಬಂಧಪಟ್ಟಂತೆ 6 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಗಳು ನಡೀತದೆ. ಯಾವ ರೀತಿ ನಡೀತದೆ, ಅಧಿಕಾರಿಗಳು ಏನು ಹೇಳ್ತಾರೆ, ವಿದ್ಯಾರ್ಥಿಗಳ ಅಭಿಪ್ರಾಯಗಳೇನು, ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವೆಲ್ಲ ವಿಷಯಗಳು ಪರೀಕ್ಷೆಗಳು ನಡೀತದೆ ಎಲ್ಲವನ್ನು ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು 1957 ಮಕ್ಕಳಿದ್ದಾರೆ. ಆರೋಗ್ಯ ಕಾರ್ಯಕರ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗದಿತ್ತಂದರೆ ಸಕಲ ಸಿದ್ಧತೆಗಳು ಮಾಡಿದ್ದೀವಿ. ನಾನು ಓದಿ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಈಗ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗಿದೆ. ನಾವು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀವಿ, ಕಾನ್ಫಿಡೆನ್ಸ್ ಇದೆ ಬರಿತೀವಿ ಅಂತ. ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಎಕ್ಸಾಮ್ ಚೆನ್ನಾಗಿರುತ್ತೆ, ಹೆದರಬೇಡಿ, ಭಯ ಪಡಬೇಡಿ, ಬರೀರಿ ಅಂತ. ಸೊ ನೋಡಬೇಕು, ಎಲ್ಲನೂ ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ. 2025ನೇ ಸಾಲಿನ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆ ನಡೆಯುವಂಥದ್ದು ತಾವು ಕೂಡ ಗಮನಿಸ್ತಾ ಇದ್ದೀರಿ. ನಾನೀಗ ಇರುವಂಥದ್ದು ಈ ಒಂದು ಸುಳ್ಯ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ. ಇಂದು ಆರಂಭಗೊಂಡು ಏಪ್ರಿಲ್ 4ರವರೆಗೆ ಈ ಇದೆ. ವೀಕ್ಷಕರೇ, ಒಟ್ಟು ರಾಜ್ಯದಲ್ಲಿ 2818 ಪರೀಕ್ಷಾ ಕೇಂದ್ರಗಳಲ್ಲಿ 8.96 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೀತಾ ಇದ್ದಾರೆ. 5,881 ಪ್ರೌಢಶಾಲೆಗಳ 4.61 ಲಕ್ಷ ಬಾಲಕರು, 4.34 ಲಕ್ಷ ಬಾಲಕಿಯರು ಈ ಬಾರಿ ಈ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಮೊದಲನೇ ದಿನ. ಪ್ರಥಮ ಭಾಷೆಗಳಾದ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ ಪರೀಕ್ಷೆಗಳು ರಾಜ್ಯದಾದ್ಯಂತ ನಡೆಯಲಿಕ್ಕಿವೆ. ಬೆಳಿಗ್ಗೆ 10ರಿಂದ 1:15ವರೆಗೆ ಈ ಪರೀಕ್ಷೆ ನಡೆಯಲಿಕ್ಕಿದೆ. 9ವರೆಗೆ ಸರಿಯಾಗಿ ವಿದ್ಯಾರ್ಥಿಗಳನ್ನು ಈ ಒಂದು ಕೇಂದ್ರದ ಒಳಗೆ ಬಿಡಲಾಗ್ತದೆ. ಸುಳ್ಯ ತಾಲೂಕಿನಲ್ಲಿ 6 ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಬಾರಿ ತಾಲೂಕಿನಿಂದ 1992 ವಿದ್ಯಾರ್ಥಿಗಳು ಬರೀಲಿಕ್ಕಿದ್ದಾರೆ. ಸುಳ್ಯ ನಗರದಲ್ಲಿ ಸರ್ಕಾರಿ ಪದವಿ, ಸುಳ್ಯ ಕರ್ನಾಟಕ ಪಬ್ಲಿಕ್ ಶಾಲೆ ಗಾಂಧಿನಗರ, ಸುಳ್ಯ ಬೀರಮಂಗಲ ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆ, ಅರಂತೋಡು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು, ಬೆಳ್ಳಾರಿ ಪಬ್ಲಿಕ್ ಶಾಲೆ, ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರಗಳಾಗಿವೆ. ಇನ್ನು ಸುಳ್ಯ ತಾಲೂಕಿನ 36 ಪ್ರೌಢಶಾಲೆಗಳಿಂದ 1882 ಹೊಸ ಖಾಸಗಿ ಅಭ್ಯರ್ಥಿ 1 ಮಂದಿ, ಪುನರಾವರ್ತಿತ ಶಾಲಾ ವಿದ್ಯಾರ್ಥಿಗಳು 20, ಪುನರಾವರ್ತಿತ ಖಾಸಗಿ ವಿದ್ಯಾರ್ಥಿಗಳು 14 ಮಂದಿ ಈ ಪರೀಕ್ಷೆಯನ್ನು ಬರೀಲಿಕ್ಕಿದ್ದಾರೆ. ಹೀಗೆ ಒಟ್ಟು 1992 ಮಂದಿ ಈ ಪರೀಕ್ಷೆಯನ್ನು ಬರೆಯಲಾಗಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ನಕಲು ತಡೆ ಹಾಗೂ ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣ ಹಾಕಲು ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೊಠಡಿಗಳಲ್ಲಿ ವೆಬ್ಕಾಸ್ಟಿಂಗ್ ಅಳವಡಿಸಲಾಗಿದೆ. ಹೊರಗೆ CCTV ಕಣ್ಗಾವಲು ಕೂಡ ಇರಲಿಕ್ಕಿದೆ. ಇನ್ನು SSLC ಪರೀಕ್ಷಾ ವೇಳಾಪಟ್ಟಿ ಮಾರ್ಚ್ 21 ಇವತ್ತು ಪ್ರಥಮ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ ಹೀಗೆ ನಡೆಯುತ್ತದೆ. ಮತ್ತು ಸಂಸ್ಕೃತ 24ಕ್ಕೆ ಗಣಿತ, 26ಕ್ಕೆ ದ್ವಿತೀಯ ಭಾಷೆಗಳಾದ ಇಂಗ್ಲೀಷ್, ಕನ್ನಡ, 29ಕ್ಕೆ ಸಮಾಜ ವಿಜ್ಞಾನ, ಏಪ್ರಿಲ್ 1ಕ್ಕೆ ಅರ್ಥಶಾಸ್ತ್ರ, ಇಂಜಿನಿಯರಿಂಗ್ ವಿಷಯಗಳು, ಇನ್ನು ಏಪ್ರಿಲ್ 2ಕ್ಕೆ ವಿಜ್ಞಾನ ಹಾಗೂ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ, ಕರ್ನಾಟಕ ಸಂಗೀತ, ಇನ್ನು ಏಪ್ರಿಲ್ 4ಕ್ಕೆ ತೃತೀಯ ಭಾಷೆಗಳಾದ ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಹಾಗೂ NSQF ಇಂಥ ವಿಷಯಗಳು ಒಟ್ಟು ರಾಜ್ಯದಾದ್ಯಂತ ನಡೆಯಲಿಕ್ಕಿದೆ. ಅದರ ಜೊತೆಗೆ ಸುಳ್ಯದಲ್ಲಿ ಅಂದರೆ ಇಲ್ಲೂ ಕೂಡ ಈ ಪರೀಕ್ಷಾ ಕೇಂದ್ರಗಳಲ್ಲೂ ಇಲ್ಲಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಈ ಪರೀಕ್ಷೆಗಳು ನಡೆಯಲಿಕ್ಕಿದೆ. ವೀಕ್ಷಕರೇ, SSLC ಪರೀಕ್ಷೆ ಇವತ್ತಿನಿಂದ ಆರಂಭಗೊಂಡಿದೆ. ಪೂರ್ಣ ಸಿದ್ಧತೆಗಳು ನಡೆದು ಇವತ್ತು ನಾವೀಗ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರಗಳಲ್ಲಿದ್ದೇವೆ. ಹೀಗೆ ವಿವಿಧ ಪರೀಕ್ಷಾ ಕೇಂದ್ರಗಳು ಕೂಡ ಪೂರ್ತಿ ಸಿದ್ಧ. ನಮ್ಮೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಕೃಷ್ಣಪ್ಪ ಸರ್ ಇದ್ದಾರೆ. ಈ ಸುಳ್ಯದಲ್ಲಿ ಅವರು ಪ್ರಥಮ ಬಾರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅವರು ಇದಕ್ಕೆ ಸಾರಥ್ಯವನ್ನು ವಹಿಸಿದ್ದಾರೆ. ವೆಲ್ಕಮ್ ಸರ್. ನಾನು ಮೊದಲನೇದಾಗಿ ನೀವೆಲ್ಲಿ ಸರ್ SSLC ನಾನು ಪರೀಕ್ಷೆ ಬರೆದಿದ್ದು ಸೋಮವಾರಪೇಟೆ ಜೂನಿಯರ್ ಕಾಲೇಜು. ಓಕೆ, ಅಲ್ಲಿ ಸ್ಟೂಡೆಂಟ್ ನಾನು. ಹಾಗೆ ಹೇಗಿತ್ತು ಆಗ? ಇಷ್ಟು ಸುಲಭ ಇರಲಿಲ್ಲ, ಭಾಳ ಟಫ್ ಇತ್ತು. ಒಂದು ತರಗತಿಯಲ್ಲಿ 60 ಮಕ್ಕಳಿದ್ದಾರೆ ಅಂದರೆ ಒಂದು 10 ಮಕ್ಕಳು ಪಾಸ್ ಆಗೋದು ಭಾಳ ಕಷ್ಟ ಇತ್ತು ಆಗ. ಬಟ್ ಈಗ ಅಂಥ ವ್ಯವಸ್ಥೆ ಇಲ್ಲ, ತುಂಬ ಲಿಬರಲ್ ಆಗಿದೆ. ಜೊತೆಗೆ ಅವ್ರಿಗೆ ಕೋಚಿಂಗ್ ಇತ್ಯಾದಿ ಮಕ್ಕಳ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ. ಸೊ ಹಾಗಾಗಿ ಆವತ್ತೂ ಕಂಪೇರ್ ಮಾಡೋಂಗಿಲ್ಲ. ಓಕೆ ಸರ್, ಇವತ್ತು ನೀವು ಇದೊಂದು ಇಲಾಖೆ ಸಾರಥ್ಯವನ್ನು ವಹಿಸಿದ್ದೀರಿ. ಹೇಗೆ ನಮ್ಮ ಸುಳ್ಯ ತಾಲೂಕಿನ ಮಟ್ಟಿಗೆ SSLC ಎಕ್ಸಾಮ್ ನಡೀತಾ ಇದೆ? ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಪರೀಕ್ಷೆ ಬರೀತಕ್ಕಂಥ ಮಕ್ಕಳು 1957 ಮಕ್ಕಳಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ಫ್ರೆಶ್ ಆಗಿರುವಂಥವ್ರು 1882 ಮಕ್ಕಳಿದ್ದಾರೆ. ಈಗಾಗಲೇ 6 ಸೆಂಟ್ರಲ್ಲಿ ಈಗಾಗಲೇ ಕ್ವಶನ್ ಪೇಪರ್ ಬೆಳಗ್ಗೆ ಹೋಗಿ ತಲುಪಿದೆ. ನಾವು ಸುಳ್ಯ ಸಿಟಿ ಒಳಗಡೆ 3 ಜೂನಿಯರ್ ಕಾಲೇಜು, KPS ಗಾಂಧಿನಗರ, ಆಮೇಲೆ
ಸೈಂಟ್ ಜೋಸೆಫಿಗೆ ಈಗಾಗಲೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಬಂದಿದ್ದೇವೆ. ಅದನ್ನು ಸೇಫ್ ಲಾಕಲ್ಲಿ ಇಟ್ಟಿದ್ದಾರೆ. ಅದು 9:15 ನಂತರ ಅದನ್ನ ತೆಗೆದು ಅಲ್ಲಿ ಅನಂತರದಲ್ಲಿ 9:45 ಅದನ್ನು ಏನೇನು ಮಾಡಬೇಕು ನೋಡ್ತಾರೆ. ತರಗತಿ ಕೋಣೆಗೆ ಹೋಗಿ 10 ಗಂಟೆಗೆ ಅವರಿಗೆ ಕ್ವಶನ್ ಪೇಪರ್ ಕೊಡ್ತಾರೆ. 1/4 ಗಂಟೆ ಓದಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಓದಿದ ನಂತರ ಎಕ್ಸಾಮ್ ಬರೀತಾರೆ, ಏನು ತೊಂದರೆ ಇಲ್ಲ. ಈ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಏನೆಲ್ಲ ವ್ಯವಸ್ಥೆ ಮಾಡಿ? ಅವರಿಗೆ ಪೊಲೀಸ್ ವ್ಯವಸ್ಥೆ ಇದೆ. ಅವರಿಗೆ ಕುಡಿಲಿಕ್ಕೆ ORS ಪೌಡರ್ ಇಟ್ಕೋಬೇಕಂತ ಹೇಳಿದ್ವಿ. ಆರೋಗ್ಯ ಕಾರ್ಯಕರ್ತರು ಇದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗದಿತ್ತೆಲ್ಲ ಸಕಲ ಸಿದ್ಧತೆಗಳು ಮಾಡಿದ್ದೀವಿ. ವಿಶೇಷವಾಗಿ ಬಿಸಿಲಿದೆ, ಸಖತ್ತಾಗಿ ಇದೆ. ಅದೇ ಅವರಿಗೆ ಏನು ಹೇಳಿದ್ದಾರೆ ನಮ್ಮ ಮನೆಯ ಉಪನಿರ್ದೇಶಕರು, ORS ಪೌಡರ್ನ ಇಟ್ಕೊಂಡಿರ್ಬೇಕು. ಅವ್ರಿಗೆ ಏನೋ ಸುಸ್ತಾದಂಗೆ ಆದರೆ ಮಕ್ಕಳಿಗೆ ತಂಪು ಪಾನೀಯ ಇತ್ಯಾದಿ ನೀರಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. SLC ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿದ್ದಾರೆ. ಹೇಗಮ್ಮ ಹೆಸರು? ಅನಗಸೋನ. ಯಾವ ಸ್ಕೂಲು? ಸೈಂಟ್ ಜೋಸೆಫ್. ಹೇಗೆ ರೆಡಿ ಆಗಿದೆಯಾ? ಅಂದರೆ ಓದಿ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಈಗ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗಿದ್ದೇನೆ. ಓಕೆ, ಇವತ್ತು ಯಾವುದು ಎಕ್ಸಾಮ್? ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಹೇಳಮ್ಮ ಹೆಸರು? ಕೃತಿ. ಹೇಗೆ ರೆಡಿ ಆಗಿದೆ ಎಕ್ಸಾಮಿಗೆ? ಚೆನ್ನಾಗಿ ಫುಲ್ಲು. ಓಕೆ, ಪರವಾಗಿಲ್ಲ. ಓಕೆ, ಗುಡ್ ಲಕ್. ವೀಕ್ಷಕರೇ, ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಈ ಒಂದು ಪರೀಕ್ಷೆಗೆ ಉಳಿದಿದ್ದೇವೆ. ಕೊನೆಯ ಹಂತದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ. ಯಾವ ಶಾಲೆ ಎನ್ನುವುದನ್ನು ಕೇಳೋಣ. ಯಾವ ಶಾಲೆಯಿಂದ ಬರ್ತಾ ಇದ್ದಾರೆ? ಗ್ರೀನ್ ವ್ಯೂ ಸುಳ್ಯ. ಹೇಗೆ ಪ್ರಿಪೇರ್ ಆಗಿದ್ದೀರಿ? ಹೇಗೆ ಹೆಸರು? ಹೇಗೆ? ಅಲೀಜಾ, ನಾಫಿರಾ, ಶ್ರೀಶಾ, ಶಜಾ, ಶಮ್ಲಾ. ಹೇಗೆ ಪ್ರಿಪೇರ್ ಆಗಿದ್ದೀರಿ ಎಕ್ಸಾಮ್? ಹೇಳಿ. ಹೌದಾ? ಹೇಳಮ್ಮ. ಹೇಗೆ? ಚೆನ್ನಾಗಿ. ಯಾವುದು ಎಕ್ಸಾಮ್? ಕನ್ನಡ. ಓಕೆ, ಗುಡ್ ಲಕ್. ಎಸ್. ಈ ಒಂದು ಪರೀಕ್ಷೆಗಳು ಸುಗಮವಾಗಿ ನೆರವೇರಲಿಕ್ಕೆ ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದವರು ಇದೇ ಶಾಲೆಯ ವಿದ್ಯಾರ್ಥಿಗಳು. ಯಾವ ಕ್ಲಾಸಮ್ಮ? 9th. ಹೆಸರಿಗೆ? ಸ್ವಾತಿ ಕೇಟಿ, ಪೌರ್ಣಮಿ, ಪೂಜಶ್ರೀ, ತನ್ವಿ ಕೇಟಿ. ಏನು ನಿಮ್ಮ ಕೆಲಸ? ಸ್ವಯಂ ಸೇವಕರಾಗಿ ಮಾಡೋದು. ಏನು ಎಕ್ಸಾಮ್ ಬರೀಲಿಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೆಲ್ಪ್ ಬೇಕು? ಹೌದು. ಏನೆಲ್ಲ ಮತ್ತೆ ನೀರಿನ ವ್ಯವಸ್ಥೆ, ಮತ್ತು ಅವರಿಗೆ ರೂಮ್ ನಂಬರನ್ನು ತೋರಿಸೋದು. ಬರುವವರಿಗೆ ಗೊತ್ತಿರೋದಿಲ್ಲಲ್ಲ, ಅವರಿಗೆ ರೂಮ್ ನಂಬರ್ ತೋರಿಸೋದು. ಇನ್ನು 2 ವರ್ಷ ಬಿಟ್ಟರೆ? 1 ವರ್ಷ ಬಿಟ್ಟರೆ ನಾವು ಸಹ 1 ವರ್ಷ. ಈಗ 9th. 8th ಮತ್ತು 9th ಇಬ್ಬರು ಇದ್ದೀವಿ. 1 ವರ್ಷ 2 ವರ್ಷ ಬಿಟ್ಟರೆ ನೀವು ಕೂಡ ಪರೀಕ್ಷೆ ಬರೀತೀರ? ಪ್ರಿಯ ವೀಕ್ಷಕರ, ಈ SLC ಅಂತಂದರೆ ಮಕ್ಕಳಿಗೆ ಮಾತ್ರ ಟೆನ್ಷನ್ ಅಲ್ಲ, ಪೋಷಕರಿಗೂ ಕೂಡ ಟೆನ್ಷನ್ ಇರುತ್ತೆ. ಹಾಗಾಗಿ ಕೊನೆ ಕ್ಷಣದವರೆಗೂ ಕೂಡ ಅವರು ಕೂಡ ಮಕ್ಕಳನ್ನು ಪ್ರಿಪೇರ್ ಮಾಡಿಸ್ತಾರೆ. ಇಲ್ಲಿ ಒಂದು ಈ ಒಂದು ಪರೀಕ್ಷೆ ಕಳುಹಿಸಲು ಪೋಷಕರು ಕೂಡ ಬಂದಿದ್ದಾರೆ. ಹೇಗೆ ಮೇಡಮ್ ಹೆಸರು? ತೇಜಸ್ವಿನಿ ಅಂತ. ಲಕ್ಷ್ಮೀ ಗಣೇಶ್. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ? ಅವನು ರಾಟ್ರಿ ಸ್ಕೂಲ್ ಸುಳ್ಯ. ನಮ್ಮ ಮನೆ ದುಗ್ಗಲಡ್ಕ. ರೋಟ್ರಿ ಸ್ಕೂಲೇ, ಹೌದು, ಇಲ್ಲೇ ಮನೆ ಹತ್ರ. ಹೇಗೆ ಮಕ್ಕಳಿಗೆ ಟೆನ್ಷನ್ ಇತ್ತಾ? ಅಲ್ಲ, ನಿಮಗೆ ಟೆನ್ಷನ್ ಇತ್ತು? ಮಕ್ಕಳಿಗೇನು ಟೆನ್ಷನ್ ಇಲ್ಲ, ಅವರ ಫ್ರೀಯಾಗಿ ಆರಾಮಾಗಿದ್ದಾರೆ. ನಮಗೆ ಸ್ವಲ್ಪ ಓದಲಿಲ್ಲ ಅಂತೇಳಿ ಟೆನ್ಷನ್ ಉಂಟು ಇನ್ನು ಕೂಡ. ಹೌದು, ಮಕ್ಕಳವರಷ್ಟೇ ಫ್ರೀ ಇದ್ದಾರೆ. ವಿಶೇಷವಾಗಿ ಬಿಸಿಲಿದೆ ಅಲ್ವಾ? ಅಲ್ವಾ, ಸೆಕೆ, ಮೈಯೆಲ್ಲ ತುರಿಸೋದು, ಓದುವಾಗ ನಿದ್ದೆ ಬರೋದು, ಅದೆಲ್ಲ ಸಮಸ್ಯೆ ಆಗ್ತಾನೆ ಇತ್ತು ಈಗ ರಿವಿಷನ್ ಹಾಲಿಡೇಯಲ್ಲಿ. ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ಹೇಗೆ ಅಮ್ಮ ಹೆಸರು? ಯಾವ ಸ್ಕೂಲು? ಜಸ್ಮಿತಾ PS, ಸಿಂಚನಡಿ, ಸಮೀಕ್ಷಾ, ಖುಷಿ, ಜರಣಿಜಿ. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ಸಂದ ಓದಿದ್ದೀರಿ? ಒಳ್ಳೆ ಮಾರ್ಕ್ಸ್ ಬರುತ್ತಲ್ಲ? ಓಕೆ, ಹೇಳಿ. ಚೆನ್ನಾಗಿ ಓದಿದ್ದೇವೆ. ಓಕೆ, ಗುಡ್ ಲಕ್ ಎಲ್ರಿಗೂ. ಥ್ಯಾಂಕ್ ಯು. ವಿದ್ಯಾರ್ಥಿಗಳಿದ್ದಾರೆ, ಕೊನೆ ಕ್ಷಣದಲ್ಲಿ ಅವರು ಕೂಡ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಯಾವ ಸ್ಕೂಲು? ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಚೌಕ. ದಿವ್ಯಾ, ಧೃತಿ, ನಿತ್ಯ, ಸಿಂಚನ MS, ದ್ರವ್ಯ, ಹಸನ್ಮುಖಿ, ಪಂಕಜ, ಸಮನ್ವಿತಾ, ಭೂಮಿಕಾ. ಹೇಳಮ್ಮ, ಹೇಗೆ ಪ್ರಿಪೇರ್ ಆಗ್ತಾ ಇದ್ವಿ? ಸರ್, ಟೀಚರ್ಸಿಂದ ತುಂಬ ಹೆಲ್ಪ್ ಇದೆ ನಮ್ಮ ಸ್ಕೂಲಿಗೆ. ಮತ್ತು ನಾವು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀವಿ, ಕಾನ್ಫಿಡೆನ್ಸ್ ಇದೆ ಬರಿತೀವಿ ಅಂತ. ಇನ್ನೆಲ್ಲ ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ, ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಯಾವ ಊರು? ನಾನು ಹುಬ್ಬಳ್ಳಿಯಿಂದ ಬಂದಿರೋದು, ಬಟ್ ಇಲ್ಲಿ ಎಜುಕೇಷನ್ ಚೆನ್ನಾಗಿದೆ ಅಂತ ಬಂದಿರೋದು ನಾನು. ಓಕೆ, ಹೇಗೆ ಇಲ್ಲಿಯ ವಾತಾವರಣ ಹೇಗಿದೆ? ಬಿಸಿಲಿದೆಯಾ? ಸ್ವಲ್ಪ ಬಿಸಿಲು, ಸೆಕೆ ಇದೆ, ಆದರೂ ಪರವಾಗಿಲ್ಲ ಸರ್. ಹೇಳಮ್ಮ, ಹೇಗೆ ಪ್ರಿಪೇರ್ ಆಗಿದೆ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಂಗೆ ನಮ್ಮನ್ನು ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಎಕ್ಸಾಮ್ ಚೆನ್ನಾಗಿರುತ್ತೆ, ಹೆದರಬೇಡಿ, ಭಯ ಪಡಬೇಡಿ, ಬರೀರಿ ಅಂತ. ಸೊ ನೋಡಬೇಕು, ಎಲ್ಲನೂ ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇನ್ನು ಎಕ್ಸಾಮ್ ಬರಿತೀನಿ, ಬಿಟ್ಟಿದ್ದು ದೇವರಿಗೆ ಅಷ್ಟೇ. ವೀಕ್ಷಕರೇ, ಸರಿಯಾಗಿ 9:30 ಆಗಿದೆ. ವಿದ್ಯಾರ್ಥಿಗಳೆಲ್ಲ ಈ ಒಂದು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗುವಂಥ ದೃಶ್ಯಾವಳಿಗಳನ್ನು ತಾವು ಕಾಣ್ತಾ ಇದ್ರಿ. ಇದು ಸುಳ್ಯ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರ.
ವೀಕ್ಷಕರೇ, ಇದು ಸುಳ್ಯ ಜೂನಿಯರ್ ಕಾಲೇಜಿನ ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಆರಂಭಗೊಂಡಿರುವಂಥ ಒಂದು ಪರೀಕ್ಷಾ ಸಿದ್ಧತೆ ಮತ್ತು ಆ ಪರೀಕ್ಷಾ ಕೇಂದ್ರದ ದೃಶ್ಯ. ಸುಳ್ಯ ತಾಲೂಕಿನ ಮತ್ತು ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಸಂಬಂಧಪಟ್ಟ ಇತರ ಪರೀಕ್ಷಾ ಕೇಂದ್ರಗಳು ಕೂಡ ಪರೀಕ್ಷೆಗಳು ಆರಂಭಗೊಂಡಿವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಗುಡ್ ಲಕ್ ಹೇಳ್ತಾ ಈ ಪರೀಕ್ಷಾ ಕೇಂದ್ರದಿಂದ ರಿಪೋರ್ಟರ್ ಹಸೈನಾರ್ ಜಯನಗರ ಜೊತೆ ದುರ್ಗಾಕುಮಾರ್ ನಾಯ್ಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.